ಫೈನಲಿ ಅಂತೂ ನಾವು ಸುಬ್ರಹ್ಮಣ್ಯ ಟೆಂಪಲ್ಗೆ ಬಂದು ರೀಚ್ ಆದ್ವಿ. ನೋಡ್ತಾ ಇರ್ಬೋದು ಎಷ್ಟೊಂದು ಜನ ಇದ್ದಾರೆ ಅಂತ. ಇವತ್ತು ವಿಶೇಷ ಪೂಜೆ ಇರೋದ್ರಿಂದ ಇವತ್ತು ತುಂಬ ಅಂದರೆ ತುಂಬ ಜನ ಸುಬ್ರಹ್ಮಣ್ಯ ಟೆಂಪಲ್ನಲ್ಲಿ ಜನ ಜಾಸ್ತಿ ಇರೋದ್ರಿಂದ ನಾವು ಟಿಕೆಟ್ನ ತೊಗೊಂಡ್ವಿ. ಸ್ಪೆಷಲ್ ಕ್ಯೂನಲ್ಲಿ ಹೋದ್ವಿ. ಸ್ಪೆಷಲ್ ಕ್ಯೂನು ಸಹ ತುಂಬಾ ರಶ್ ಇತ್ತು. ತುಂಬಾ ಜನ ಇರೋದ್ರಿಂದ ನಾವು ಸಹ ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿದ್ವಿ. ಅಂತೂ ಲಾಸ್ಟಿಗೆ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ನೋಡ್ತಾ ಇರ್ಬೋದು ಎಷ್ಟು ಜನ ನಿಂತಿದ್ದಾರೆ ಅಂತ. ನಾವು ಸಹ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಫೈನಲಿ ನಾವು ಅಲ್ಲಿಂದ ಹೊರಟಿದ್ದೆ ಆದಿ ಸುಬ್ರಹ್ಮಣ್ಯ ಟೆಂಪಲ್ಗೆ. ಇದು ಬಂದು ಸುಬ್ರಹ್ಮಣ್ಯ ಟೆಂಪಲಿಂದ ಪಕ್ಕನೇ ಒಂದು 100-200 ಮೀಟ್ರ್ ನಡ್ಕೊಬಂತು ಅಂದರೆ ಈ ಜಾಗ ಸಿಗುತ್ತೆ. ನಡ್ಕೊಂಡು ಹೋಗ್ಬೇಕಾದ್ರೆ ಈ ಒಂದು ಸೇತುವೆ ಸಿಗುತ್ತೆ. ಸೇತುವೆ ಮೇಲೆ ಹೋಗ್ಬೇಕಾಗಿರುತ್ತೆ. ಹೋಗ್ತಾ ಇರಬೇಕಾದ್ರೆ ನಮಗೆ ಕಂಡಿದ್ದೆ ಹಾವಿನ ಮರಿ. ನೋಡ್ತಾ ಇರ್ಬೋದು ಹೆಂಗೆ ನೋಡ್ತಾ ಇದೆ ನೋಡಿ. ಭದ್ರಾ ರಿವರ್ ಇದು. ಹೋಗ್ಬೇಕಾದ್ರೆ ಸೇತುವೆ ಮೇಲೆ ಯಾವ ಥರ ಕಾಣಿಸ್ತಾ ಇದೆ ನೋಡಿ. ಈ ಜಾಗದಲ್ಲಿ ಸರ್ಪ ಸಂಸ್ಕಾರ ಹಾಗೆ ತುಂಬ ಪೂಜೆಗಳು ನಡೀತಾ ಇರುತ್ತೆ. ದೋಷ ಇರುವಂಥದ್ದು ಏನಾರ ಇತ್ತು ಅಂದರೆ ತುಂಬ ಪೂಜೆಗಳನ್ನ ಇಲ್ಲಿ ಮಾಡಿಕೊಡ್ತಾರೆ. ನೀವು ಸಹ ಬಂದು ಇಲ್ಲಿ ಪೂಜೆಗಳನ್ನ ಮಾಡಿಸ್ಬೋದು. ನಾವು ಸಹ ಲೈನಲ್ಲಿ ನಿಂತ್ಕೊಂಡು ಒಳಗಡೆ ಹೋಗಿ ದೇವರ ದರ್ಶನ ಮಾಡಿಕೊಂಡು ಬಂದ್ವಿ. ಹಾಗೆ ನಾವು ಅಲ್ಲಿಂದ ಪ್ರಸಾದ ತೊಗೋಬೇಕಿತ್ತು. ಪ್ರಸಾದ ತೊಗೊಂಡು ನಾವು ಹೊರಟ್ವಿ. ನೋಡ್ತಾ ಇರ್ಬೋದು ಇನ್ನೂ ಸಹ ಜನ ಬರ್ತಾನೆ ಇದ್ದಾರೆ. ಹಾಗೆ ಊಟಕ್ಕೂ ಸಹ ಹೋಗ್ತಾ ಇದ್ದಾರೆ. ನಾವು ಅಲ್ಲಿ ಊಟ ಮಾಡ್ಕೊಂಡು ಅಲ್ಲಿಂದ ಹೊರಟ್ವಿ. ಹೊರಗಡೆ ಬಂದು ನೋಡಿದ್ರೆ ತುಂಬಾ ಬಿಸಿಲು ಜಾಸ್ತಿ ಆಗಿತ್ತು. ಕತ್ಲೆ ಮಾಡ್ಕೊಂಡು ಹೋಗೋದು ಬೇಡ ಅಂತ ಸ್ವಲ್ಪ ಬೇಗನೆ ಹೊರಟ್ವಿ. 2-2.5 ಗಂಟೆ ಜರ್ನಿ ಇರೋದ್ರಿಂದ ಸ್ವಲ್ಪ ಬೇಗನೆ ಬಿಟ್ವಿ. ಹೋಗೋ ದಾರಿನಲ್ಲಿ ತುಂಬಾ ಕೋತಿಗಳಿದ್ದು ನಮ್ಮ ಹತ್ರ ಇದ್ದ ಹಣ್ಣುಗಳೆಲ್ಲನೂ ಕೋತಿಗಳಿಗೆ ಹಾಕಿದ್ವಿ. ಅವು ಸಹ ಎಲ್ಲ ತಗೊಂಡು ಓಡೋದು ಮಾತ್ರ. ಫೈನಲಿ ನಾವು ಅಲ್ಲಿಂದ ಹೊರಟ್ವಿ. 2-2.5 ಗಂಟೆ ಜರ್ನಿ ಆದಮೇಲೆ ಎಲ್ಲರಿಗೂ ತುಂಬಾ ಟಯರ್ಡ್ ಆಗಿತ್ತು. ಸ್ವಲ್ಪ ಬಾಯಾರಿಕೆನೂ ಆಗಿತ್ತು. ಸೊ ಅದಕ್ಕೋಸ್ಕರ ಹೋಟೆಲ್ ಹತ್ರ ನಾವು ಸ್ಟಾಪ್ ಕೊಟ್ವಿ. ಅಲ್ಲಿ ಸಹ ಸ್ವಲ್ಪ ಜ್ಯೂಸ್ ಕುಡ್ಕೊಂಡು ಸ್ವಲ್ಪ ಹೊಟ್ಟೆಗೆ ಹಾಕ್ಕೊಂಡು ಅಲ್ಲಿಂದ ಹಾಸನ ಕಡೆಗೆ ಹೊರಟ್ವಿ. ಇದು ನಮ್ಮ ಪ್ರಯಾಣ ಧರ್ಮಸ್ಥಳ. ಇದು ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ಹೆಚ್ಚು ವಿಡಿಯೋಗಾಗಿ ಟ್ರಾವೆಲಿಂಗ್ನ ಫಾಲೋ ಮಾಡಿ ಅಂತ ಹೇಳ್ತಾ ಈ ವಿಡಿಯೋದೊಂದಿಗೆ ಮುಗಿಸ್ತಾ ಇದ್ದೀನಿ. ಜೈ ಪವರ್ ಸ್ಟಾರ್.